ಈ ಪ್ರಯಾಸ್ ಕಾರ್ಯಕ್ರಮದ ರೂವಾರಿಗಳಿಗೆ ಮಾನ್ಯ ಗೌರವಾನ್ವಿತ ಸಚಿವರು ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಡಾಕ್ಟರ್ ಪವನ್ ಬೆಳಹಳ್ಳಿ ಸರ್ ಅವರಿಗೆ ಹೂಗುಚ್ಛ ಮತ್ತು ನೆನಪಿನ ಕಾಣಿಕೆ ನೀಡಿ ಸ್ವಾಗತ ಕೋರಬೇಕು ಕೇಳ್ಕೊತಿದ್ದೇನೆ. ಗಣಾಧಿಪ ಆದಿಪೂಜಿತ ನೀನು, ವೇದ ವಂದಿತ ನೀನು, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ. ಡಾಕ್ಟರ್ ಶಾಣು ಪ್ರಕಾಶ್ ಪಾಟೀಲ್ ಸರ್ ಅವರು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಸಚಿವರು ಕರ್ನಾಟಕ ಸರ್ಕಾರ ಇವರು ಫ್ಲಾಗ್ ಆಫ್ ಮಾಡುವ ಮೂಲಕ ಈ ಕಾರ್ಯಕ್ರಮದ ಒಂದು ಕಾರ್ಯಕ್ರಮಕ್ಕೆ ಶುಭಾಲಯವನ್ನು ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಣ್ಯರಿಗೂ ಮತ್ತು ಸಾರ್ವಜನಿಕರು, ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ಒಂದು ಪ್ರಾಧ್ಯಾಪಕ ಬೋಧಕರಿಂದ ಮತ್ತು ನರ್ಸಿಂಗ್ ಪ್ರತಿನಿಧಿ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಮತ್ತು ಗುಂಪಿ ಸಿಬ್ಬಂದಿಯವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರಿ ಯಾಕಂದ್ರೆ ಬಹುತೇಕ ಜನರು ಇದನ್ನ ನಿಷ್ಕಾಳಜಿ ಮಾಡ್ತಾ ಇದ್ರು. ಮಧುಮೇಹ ಆದ್ರೆ ಅದೇನು ಬಿಡು, ದೊಡ್ಡವರಿಗೆ ಬರ್ತದೆ, ಶ್ರೀಮಂತರಿಗೆ ಬರ್ತದೆ ಅಂತಕ್ಕಂಥದ್ದು ಇದೇನಿಲ್ಲ, ಎಲ್ಲರಿಗೂ ಬರ್ತಕ್ಕಂಥದ್ದು. ಈಗ ಒಂದು ಜನರೇಷನ್ ಅಲ್ಲಿ ಎಲ್ರಿಗೂ ಬರ್ತಕ್ಕಂಥ ಮಧುಮೇಹ, ಇದರ ಸಂರಕ್ಷಣೆಗಾಗಿ ಇವತ್ತೇನು ಪ್ರಯಾಸ್ ಅವರು ಮಾಡ್ತಕ್ಕಂಥ ಕೆಲಸ ಇದೊಂದು ದೊಡ್ಡ ಮೈಲುಗಲ್ಲು ಅಂತಕ್ಕಂಥ. ಇದು ನಾಡಿನ ಎಲ್ಲ ತಾಲೂಕಾ ಜಿಲ್ಲೆಗಳಿಗೆ ಸಂಚಾರ ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು, ಯಾರು ಡಯಾಬಿಟಿಕ್ ಫುಡ್ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಈ ಒಂದು ಉದ್ದೇಶ ಆಗಿದೆ. ಡಾಕ್ಟರ್ ಸಂಜಯ್ ಶರ್ಮಾ ಮತ್ತು ಡಾಕ್ಟರ್ ಪವನ್ ಬೆಳಹಳ್ಳಿ ಸರ್ ಅವರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಾಣು ಪ್ರಕಾಶ್ ಸರ್ ಅವರು ಆ ಪ್ರಯಾಸ್ ಆಂಬ್ಯುಲೆನ್ಸ್ಗೆ ಒಂದು ರಿಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮ ಒಂದು ವಾಹನವನ್ನು ಫ್ಲಾಗ್ ಆಫ್ ಮಾಡಬೇಕಾಗಿ ಮಾನ್ಯ ಸಚಿವರಲ್ಲಿ ಕೇಳ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನಡೆಸಿಕೊಳ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಈ ಒಂದು ಪ್ರಯಾಸ್ ಕಾರ್ಯಕ್ರಮದ ಒಂದು ಫ್ಲಾಗ್ ಆಫ್ ಕಾರ್ಯಕ್ರಮವನ್ನು ಸಹಿತ ಮಾನ್ಯ ಸಚಿವರು ನಡೆಸಿಕೊಳ್ಬೇಕಾಗಿ ಅವರಿಗೆ ಕೇಳ್ಕೊತಾ ಇದ್ದೇನೆ. ಪ್ರತಿ ಸಹೋದರಿಯರು ಸಂಚಾರ ಮಾಡ್ತಕ್ಕಂಥ ಈ ಪ್ರಯಾಸ್ ಸ್ಟಾಪ್ ಮಾಡ್ಕೊ. ಪ್ರಯಾಸ್ ಈ ಉದ್ಘಾಟನಾ ಕಾರ್ಯಕ್ರಮ ಭಾರತದಲ್ಲಿ ಪ್ರಥಮವಾಗಿ ನಮ್ಮ ಜಿಮ್ಸ್ ಆಸ್ಪತ್ರೆ ಆವರಣದಿಂದ ಉದ್ಘಾಟನೆ ಆಗ್ತಾ ಇದೆ. ಪಾದಗಳ ರಕ್ಷಣೆ, ಮಧುಮೇಹ ರೋಗಿಗಳ ಪಾದಗಳ ರಕ್ಷಣೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಈ ಒಂದು ಪ್ರಯಾಸ್ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಂದ ನೆರವೇರ್ತಾ ಇದೆ. ಶರಣು ನಿನಗೆ ಶರಣು ವಿನಾಯಕ, ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ. Prayas is a project which has been organized by Food Secure and Stride. Here we want to raise awareness about diabetic foot disease in India. Not only that, we also want to make sure that people get themselves screened for the different complications of diabetes that are happening in them. We at Stride have come up with Digital Podiatry Clinic, which is a simple way of integrating 3 IoT devices which can screen completely a diabetic foot, give the necessary risk stratification, and also make sure that we can put an effective referral pathway for these patients to go and get their diabetic foot treated. Not only this,
we also lack the statistics that India has for diabetic foot disease. We have been extrapolating the Western data towards the Indian population. We want to make sure that we develop a diabetic foot registry which is easily accessible, has sampled the whole of Indian population, and also gives the exact burden that India faces in diabetic foot disease. Come, let's get our feet screened and make sure that we make India a lower limb amputation free. ಪ್ರತಿ 20 ಸೆಕೆಂಡ್ಗೆ ಒಂದು ಕಾಲು ಆ್ಯಂಪ್ಯುಟೇಟ್ ಆಗ್ತದೆ ಇಡೀ ವಿಶ್ವದಲ್ಲಿ. ಬರೀ ಭಾರತದಲ್ಲಿ 14 ಲಕ್ಷ ಆ್ಯಂಪ್ಯುಟೇಷನ್ನು, ಅದರಲ್ಲಿ 1,40,000 ಆ್ಯಂಪ್ಯುಟೇಷನ್ಗಳು ಅಂದರೆ ಬಿಲೋನಿ ಅಥವಾ ಎಬೋನಿ ಆ್ಯಂಪ್ಯುಟೇಷನ್ ಅಂತ ಹೇಳ್ತೀವಿ, ಅದು ಒಂದು ವರ್ಷದಲ್ಲಿ ಆಗ್ತಾಯಿದೆ. ಇದು ಕೇವಲ ಡಯಾಬಿಟೀಸ್ನಿಂದ ಮಾತ್ರ. ಇದು ಈ ಆ್ಯಂಪ್ಯುಟೇಷನ್ಗಳೇನಿವೆ ಇದನ್ನು 80% ನಾವು ಪ್ರಿವೆಂಟ್ ಮಾಡ್ಬೋದು ಅರ್ಲಿ ಡಿಟೆಕ್ಷನ್ ಇಲ್ಲ. ಅಂದರೆ ಪ್ರತಿ ವರ್ಷ ಡಯಾಬಿಟೀಸ್ ಇದ್ದವರು 3 ಟೆಸ್ಟ್ಗಳು, ಅಂದರೆ ಕಾಲಲ್ಲಿ ರಕ್ತ ಚಲನೆ ಕರೆಕ್ಟಾಗಿದೆಯೋ ಇಲ್ವೋ, ಅಥವಾ ನರಗಳು ಕರೆಕ್ಟಾಗಿದೆಯೋ ಇಲ್ವೋ, ಮತ್ತು ಕಾಲಲ್ಲಿ ಅವರು ಹೆಂಗೆ ನಡೀತಾ ಇದ್ದಾರೆ, ಕಾಲಿನ ಪ್ರೆಷರ್ ಹೆಂಗಿದೆ, ಅದು ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅನ್ನೋ ಒಂದು ಸ್ಕ್ರೀನಿಂಗ್ ಮಾಡೋದ್ರಿಂದ ಈ ಆಗ್ತಾ ಇರೋ ಆ್ಯಂಪ್ಯುಟೇಷನ್ಗಳನ್ನು ನಿಲ್ಲಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಭಾರತಾದ್ಯಂತ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಗುಲ್ಬರ್ಗಾದಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದ ಈ ಅಭಿಯಾನ ಒಂದು ಇನಾಗ್ರೇಷನ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ಪೂರ್ತಿ ಈ ವ್ಯಾನ್ ಹೋಗಿ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಈ ಸ್ಕ್ರೀನಿಂಗ್ನ ಮಾಡ್ತಾಯಿದ್ದೀವಿ. ಇದರ ಉಪಯೋಗ ಜನರು, ಡಯಾಬಿಟೀಸ್ ಇರೋರೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಆಶಿಸ್ತೇನೆ. ಕಲಬುರಗಿಯ ಜಿಮ್ಸ್ ಆವರಣದಲ್ಲಿ ಹೊಸದಾಗಿ ಪ್ರಯಾಸ್ ಅಂತಕ್ಕಂಥ ಒಂದು ಅಭಿಯಾನವನ್ನು ಡಯಾಬಿಟಿಕ್ ಫುಡ್ ಕೇರ್ಗೆ ನಾವು ಕಲಬುರಗಿಯಿಂದನೇ ಲಾಂಚ್ ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಡೀನ್ ಡೈರೆಕ್ಟರ್ ಡಾಕ್ಟರ್ ಉಮೇಶ್ ಎಸ್ ಆರ್ ಅವರೇ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಕುಮಾರ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಪವನ್ ಬೆಳ್ಳಿಹಳ್ಳಿ ಮತ್ತು ಡಾಕ್ಟರ್ ಸಂಜಯ್ ಶರ್ಮಾ, ಇವರು ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಪ್ರಯಾಸಿನ ಒಂದು ಪ್ರಯಾಣವನ್ನು ಕಲಬುರಗಿಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಜನರಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರಯತ್ನ ಅವ್ರದ್ದಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಸಂದೀಪ್ ಅವರು, ಡೈರೆಕ್ಟರ್ ಆಫ್ ಯಾದಗಿರಿ ಮೆಡಿಕಲ್ ಕಾಲೇಜ್, ಡಾಕ್ಟರ್ ರೇವಣ್ ಸಿದ್ದಪ್ಪ ಅವರು, ಮತ್ತು ಎಲ್ಲ ಇಲ್ಲಿನ ಡಿಸ್ಟಿಕ್ ಸರ್ಜನ್, ಅದೇ ಡಾಕ್ಟರ್ಸ್ ಮತ್ತು ರೋಟ್ರಿ ಅಧ್ಯಕ್ಷರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಮ್ಸಿನ ಎಲ್ಲ ಸಿಬ್ಬಂದಿ ಮಿತ್ರರೇ, ಎಲ್ಲ ಡಾಕ್ಟರ್ಸು ಮತ್ತು ಇಲ್ಲಿ ಬೇರೆ ಬೇರೆ ಸಿಬ್ಬಂದಿ ಮಿತ್ರರೇ, ಇದು ಭಾಳ ವಿಶೇಷವಾಗಿ ಈ ಪ್ರಯಾಸ್ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ, ಇದರಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ನಮ್ಮ ಫುಡ್ ಕೇರ್ ವಿಶೇಷವಾಗಿ ಇಲ್ಲಿನೇ ಸ್ಕ್ರೀನ್ ಮಾಡ್ತಾರೆ ಅವರು. ಅಂದರೆ ನಮ್ಮ ಫುಡ್ಡನ್ನು ಸ್ಕ್ರೀನ್ ಮಾಡಿ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಫುಟ್ವೇರು ಅಥವಾ ಎಲ್ಲಾದರೂ ಜಾಸ್ತಿ ಪ್ರೆಷರ್ ಪಾಯಿಂಟ್ಸ್ ಇದ್ದರೆ ಹೌ ಟು ಆಫ್ಲೋಡಿಂಗ್, ದಟ್ ಇಸ್ ದ ರೈಟ್ ಟೆಕ್ನಿಕಲ್ ವರ್ಡ್ ಐ ಬಿಲೀವ್. ಆಫ್ಲೋಡ್ ಹೇಗೆ ಮಾಡಬೇಕು ಅಂತ ಹೇಳಿ ಆ ಫುಡ್ ಸೆಕ್ಯೂರಲ್ಲಿ ನಾನು ಹೋಗಿದ್ದೆ, ಫುಡ್ ಸೆಕ್ಯೂರಿಗೆ. ಸೊ ಐ ಆಮ್ ಆಲ್ಸೋ ಡಯಾಬಿಟಿಕ್, ಸೊ ಐ ಥಾಟ್ ಲೈಕ್ ವೈ ಶುಡ್ ನಾಟ್ get it checked, and they have made a special what do you call it, insole. It's an offloading insole. I am not wearing today, I was just observing. I am wearing it only on my sports shoe while I walk or jog. ಸೊ ಇದು ಡೈಲಿ ಪ್ರತಿನಿತ್ಯ ಅದನ್ನು ಉಪಯೋಗ ಮಾಡಿದರೆ ಅದು ನಮ್ಮ ಪಾದವನ್ನು ಸಂರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ಇದು ಆಧುನಿಕವಾಗಿ ಅನೇಕ ಎಲ್ಲ ಈಗ ಅಂದರೆ ಇದು ಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಜನರಲ್ಲಿ ಅವೇರ್ನೆಸ್ ತರ್ತಕ್ಕಂಥದ್ದಕ್ಕೆ, ಯಾಕಂದರೆ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ಡಯಾಬಿಟೀಸ್, ಇಂಡಿಯಾ ಬೀಯಿಂಗ್ ದ ಡಯಾಬಿಟಿಕ್ ಕ್ಯಾಪಿಟಲ್, ನಾವು ಭಾಳಷ್ಟು ಜನರಿಗೆ ಅವರಿಗೆ
ಡಯಾಬಿಟಿಸ್ ಇದೆ ಅಂತಲೂ ಕೂಡ ಗೊತ್ತಿರಲ್ಲ ಪಾಪ. ಹಾಗಾಗಿ ಅವ್ರಿಗೆ ಏನಾದರೂ ಇಂಜುರೀಸ್ ಆದರೆ ಅಲ್ಲಿ ಅವರು ದೆರ್ ಇಸ್ ಅ ರಿಸ್ಕ್ ಆಫ್ ಲೂಸಿಂಗ್ ದ ಲಿಂಬ್ ಆ್ಯಸ್ ವೆಲ್. ಹಾಗಾಗಿ ಇದನ್ನು ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ಇದೊಂದು ಪ್ರಯಾಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಆ್ಯಂಬುಲೆನ್ಸ್ ಮುಖಾಂತರ ಬೇರೆ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಹೋಗ್ಬೋದು ಅವರು. ಕಲಬುರಗಿ ಜಿಲ್ಲೆ ಆದಮೇಲೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ಅವ್ರು ಹೋಗಿ ಎಲ್ಲ ಮೆಡಿಕಲ್ ಕಾಲೇಜಸಲ್ಲಿ ಏನಂದರೆ ವಿ ನೀಡ್ ಟು ಎಸ್ಟಾಬ್ಲಿಷ್ ದಿಸ್ ಫೆಸಿಲಿಟಿ. ಏನಂದರೆ ಇಲ್ಲಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿ ಆರ್ ಡೂಯಿಂಗ್ ಒನ್ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಲ್ ಎಂಡೋಕ್ರೈನಾಲಜಿ ಇಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಒಂದಿದೆ, ಇಲ್ಲೊಂದು ಮಾಡ್ತಾ ಇದ್ದೀವಿ ನಾವು. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಹಾಗಾಗಿ ಅಲ್ಲಿವರೆಗೆ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಇದರ ಅವೇರ್ನೆಸ್ಸನ್ನು ನಾವು ತೆಗೆದುಕೊಳ್ಬೇಕು ಅಂತ ಅನ್ನೋದಕ್ಕೆ ಈಗಾಗಲೇ ನಾನು ಒಂದು ಸರ್ಕ್ಯುಲರ್ ಕೂಡ ಕೇಳಿದ್ದೀನಿ, ಒಂದು ಸರ್ಕ್ಯುಲರ್ ಇಶ್ಯೂ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ಆಲ್ ದ ಡೈರೆಕ್ಟರ್ ಶುಡ್ ಕೋಆಪರೇಟ್ ಇನ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಇದರಲ್ಲಿ ಜನರಲ್ಲಿ ಅವೇರ್ನೆಸ್ಸನ್ನು ನಾವು ಕೊಟ್ಟರೆ ಅದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಯಾರು ಶ್ರೀಮಂತರು ಇರ್ತಾರೆ, ಯಾರು ಅವ್ರಿಗೆ ದೇ ಆರ್ ಅವೇರ್, ದೇ ಆರ್ ಟೇಕಿಂಗ್ ಕೇರ್. ಬಟ್ ಯಾರು ಬಡವರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ದೇ ಆರ್ ದ ವಿಕ್ಟಿಮ್ಸ್. ಸೊ ವಿ ನೀಡ್ ಟು ಬ್ರಿಂಗ್ ಅವೇರ್ನೆಸ್ ಅಮಂಗ್ ದಿ ಕಾಮನ್ ಮ್ಯಾನ್, ದ್ಯಾಟ್ ಈಸ್ ದ ಇಂಟೆನ್ಷನ್. ಹಾಗಾಗಿ ಇಲ್ಲಿ ಒಂದು ಸ್ಕ್ರೀನಿಂಗು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಈ ಫೆಸಿಲಿಟಿಯನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಕಡೆ ಮಾಡೋದಕ್ಕೂ ಕೂಡ ನಮ್ಮ ಇಲಾಖೆಯಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಬೆಂಗಳೂರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಹಾಗಾಗಿಯೇ ಅದರ ಒಂದು ಬ್ರಾಂಚ್ ನಾವು ಕಲಬುರಗಿ ಮತ್ತು ಮೈಸೂರಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿ ಈಗ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಈಗ ಈ ಒಂದು ಪ್ರಯತ್ನ ಡಾಕ್ಟರ್ ಪವನ್ ಮತ್ತು ಡಾಕ್ಟರ್ ಸಂಜಯ್ ಶರ್ಮಾ ಅವರು ಏನು ಇನಿಷಿಯೇಷನ್ ತಗೊಂಡಿದ್ದಾರೆ, ಇದೊಂದು ಒಳ್ಳೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಇಲ್ಲಿ ಜಿಮ್ಸ್ ಆವರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ನಾನು ನಿಮ್ಗೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿರ್ಬೋದು, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಕ್ರಿಟಿಕಲ್ ಕೇರ್ ಯೂನಿಟ್ ಆಗಿರ್ಬೋದು, ಈಗಾಗಲೇ ಫಂಕ್ಷನ್ ಮಾಡ್ತಾ ಇರ್ತಕ್ಕಂಥ ಟ್ರಾಮಾ ಕೇರ್ ಸೆಂಟರ್ ಆಗಿರ್ಬೋದು, ಅದ್ರ ಹಿಂದ್ಗಡೆ ನಾವು 200 ಬೆಡ್ಡಿನ ಒಂದು ಕಿದ್ವಾಯಿ ಬ್ರಾಂಚ್ ಮಾಡ್ತಾ ಇದ್ವಿ. ಅದ್ರ ಪಕ್ಕದಲ್ಲಿ ಒಂದು ಬರ್ನ್ಸ್ ವಾರ್ಡು ಕೂಡ ಎಲ್ಲ ರೆಡಿ ಆಗಿದೆ. ಅದನ್ನು ಕೂಡ ನಾವು ಇನಾಗ್ರೇಷನ್ ಮಾಡ್ತೀವಿ ಬಹುಶಃ ಒಂದು ತಿಂಗಳಲ್ಲಿ. ಅದಾದಮೇಲೆ ಆ ಕಡೆ ESI ಪಕ್ಕದಲ್ಲಿ 10 ಎಕರೆ ಲ್ಯಾಂಡ್ ಯೂನಿವರ್ಸಿಟಿಯಿಂದ ತೆಗೆದುಕೊಂಡು ಅಲ್ಲಿ ನಿಮ್ಯಾನ್ಸಿನ ಒಂದು ಬ್ರಾಂಚು, ಆಮೇಲೆ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟಿನ ಒಂದು ಬ್ರಾಂಚು ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಬ್ರಾಂಚು, ಆ 3 ಆಸ್ಪತ್ರೆ ಅಲ್ಲಿ ಬರ್ತಾ ಇವೆ. ಹಾಗಾಗಿ ಇವತ್ತು ಕಲಬುರಗಿಯನ್ನು ಹೆಲ್ತ್ ಹಬ್ಬನ್ನು ಮಾಡೋದಕ್ಕೆ ಎಲ್ಲ ಅಡಿಪಾಯನ್ನು ಹಾಕಿದ್ದೀವಿ. ಈಗಾಗಲೇ ನೀವು ನೋಡಿದ್ರಿ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಭಾಳ ಸುಸಜ್ಜಿತವಾಗಿ ಇಲ್ಲಿ ನಡೀತಾ ಇದೆ, 371 ಬೆಡ್. ಹಾಗಾಗಿ ಇಲ್ಲಿ ಇನ್ನೊಂದು ನಾವು ಇಲ್ಲಿ ಅನೌನ್ಸ್ ಮಾಡಿದ್ವಿ, ಏನಂತಂದರೆ ಇಲ್ಲಿ IVF ಮಾಡ್ತೀವಂತೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಆಮೇಲೆ 1 more thing ಬೇಡ ಅನೌನ್ಸ್, ಅದು ನಮ್ಮ ಇದಕ್ಕೆ ಸಂಬಂಧಿಸಿದೆ. ಏನಂದರೆ ನಮ್ಮ ಸ್ಕಿಲ್ಲಲ್ಲಿ ಒಂದು ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ವಿತ್ ದ ಸಪೋರ್ಟ್ ಆಫ್ ಬೇರೆ ಕಂಪನೀಸು. ಇಲ್ಲಿ ಈಗಾಗಲೇ ನಾವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಲ್ಲ, ಸ್ನೈಡರಿನ ಒಂದು ಸಹಯೋಗದಿಂದ ಒಂದು ಲ್ಯಾಬನ್ನು ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ 1000 ಪೀಪಲ್ ಟ್ರೈನ್ ಮಾಡಿ, ಯಂಗ್ಸ್ಟರ್ಸನ್ನು ಟ್ರೈನ್ ಮಾಡಿ ಅವ್ರ ಪ್ಲೇಸ್ಮೆಂಟು ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಅದನ್ನು ಕೂಡ ಕಲಬುರಗಿಯಲ್ಲಿ ಈಗ ಬಜೆಟಲ್ಲಿ ನಾವು ಅನೌನ್ಸ್ ಮಾಡಿದ್ದೀವಿ. ಹಾಗಾಗಿ ಇದರ ಲಾಭ ಕಲಬುರಗಿ ಜನತೆ ಪಡಿತದೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕಾರ್ಯಕ್ರಮ ಅಲ್ಲಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮಾಡಿದ್ದಕ್ಕೆ ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.